ಗೆಳೆಯರಿ ನಮಸ್ಕಾರ. ಮಹಾಸತ್ಯಕ್ಕೆ ಸ್ವಾಗತ. ಇಂದು ನಾವು ಉಡುಪಿಯ ಶ್ರೀ ಅನಂತೇಶ್ವರ ಎಂಬ ಈಶ್ವರ ದೇವಸ್ಥಾನದ ವ್ಯತೆಯ ಕಥೆಯನ್ನು ಹೇಳಲು ಇಚ್ಛಿಸುತ್ತೇನೆ. ನಾನು ಪ್ರದೀಪ್. ಹಿಂದಿನ ಕಾಲದಲ್ಲಿ ಉಡುಪಿಯ ಸರಿಯಾದ ಹೆಸರು ಒಡುಪು ಎಂದು. ತುಳು ಭಾಷೆಯಲ್ಲಿ ಮಾತನಾಡುವಾಗ ಈಗಲೂ ಅದನ್ನು ಒಡುಪು ಎಂದೇ ಸಂಬೋಧಿಸುತ್ತಾರೆ. ಸೋಮವಾರ ಬಂತು ಅಂದರೆ ತುಳುವರಿಗೆ ಭಾರಿ ಸಂಭ್ರಮ. ಬೇಗನೆ ಎದ್ದು ಹತ್ತಿರದ ಈಶ್ವರ ದೇವಸ್ಥಾನಕ್ಕೆ ಹೋಗುವುದು ವಾಡಿಕೆ. ಅಂತೆಯೇ ಉಡುಪಿಯ ಹೃದಯ ಭಾಗದಲ್ಲಿ, ಅಂದರೆ ಈಗಿನ ರಥಬೀದಿಯಲ್ಲಿ ಒಂದು ಪ್ರಸಿದ್ಧವಾದ ಕಾರಣಿಕದ ಈಶ್ವರ ದೇವಸ್ಥಾನವಿದೆ. ಅದೇ ಶ್ರೀ ಅನಂತೇಶ್ವರ ದೇವಸ್ಥಾನ. ಈ ದೇವಸ್ಥಾನವನ್ನು ಹುಡುಕಿಕೊಂಡು ದೇವಸ್ಥಾನದ ಅಂಗಳಕ್ಕೆ ಹೋದರೆ ಅಲ್ಲಿ ದೇವಸ್ಥಾನವೇ ಕಾಣುವುದಿಲ್ಲ. ಸಂತೆ ಮಾರ್ಕೆಟ್ನಂತೆ ದೇವಸ್ಥಾನದ ಗೋಡೆಗೆ ಅಂಗಡಿ ಮುಂಗಟ್ಟುಗಳು, ಹೋಟೆಲುಗಳು, ಗೂಡಂಗಡಿಗಳು ಸಾಲು ಸಾಲಾಗಿ ವಹಿವಾಟುಗಳು ನಡೆಯುತ್ತಿವೆ. ಗೋಡೆಗೆ ಅಂಟಿಕೊಂಡು ನಡೆಯುತ್ತಿವೆ. ದೇವಸ್ಥಾನವನ್ನು ಬೇಕಂತಲೇ ಗೌಣವಾಗಿಸಲು ಮಾಡಿದ ಕುತಂತ್ರದಂತೆ ಕಾಣುತ್ತಿದೆ. ಈ ಅಂಗಡಿಗಳನ್ನು ಅಲ್ಲಿಂದ ತೆರವುಗೊಳಿಸಿದರೆ ಉತ್ತಮ ಎನಿಸುತ್ತದೆ. ಉಡುಪಿಯ ಅನಂತೇಶ್ವರ ಮಂದಿರ ಇದು ಕರಿ ಕಲ್ಲಿನಿಂದ ಕಟ್ಟಲ್ಪಟ್ಟಿದೆ. ಈ ದೇವಸ್ಥಾನವು ಸುಮಾರು 4,000-5,000 ವರ್ಷದಷ್ಟು ಹಳೆಯದು ಎನ್ನುತ್ತಾರೆ. ಇದನ್ನು ಉಡುಪಿಯ ಬಂಟರ ಜಾತಿಯಲ್ಲಿ ಒಡ್ಯೇರು ಮನೆತನದ ಅರಸರು ಕಟ್ಟಿಸಿದರು ಎಂದು ಹಿರಿಯರ ಅಂಬೋಣವಾಗಿದೆ. ಅಂತೆಯೇ ಇನ್ನೊಂದು ಈಶ್ವರ ದೇವಸ್ಥಾನವನ್ನು ಮಲ್ಪೆಯಲ್ಲಿ ನಿರ್ಮಾಣ ಮಾಡಿರುತ್ತಾರೆ. ಅದನ್ನು ಇಂದು ಒಡಮಾಂಡೇಶ್ವರ ಎಂದು ಕರೆಯುತ್ತಾರೆ. ಅಂದರೆ ಒಡುಪು ಮಹಾ ಅನಂತೇಶ್ವರ ದೇವಸ್ಥಾನ ಎಂಬುದಾಗಿದೆ. ಆದರೆ ಇಂದು ಈ ಎರಡು ದೇವಸ್ಥಾನಗಳ ಸ್ಥಿತಿ ಚಿಂತಾಜನಕವಾಗಿದೆ. ನಂದಿ ಇಲ್ಲದೆ ಉಡುಪಿಯ ಅನಂತೇಶ್ವರ ಅಧೂರನಾಗಿದ್ದಾನೆ. ಪ್ರತಿಯೊಂದು ಈಶ್ವರ ದೇವಸ್ಥಾನದಲ್ಲಿ ನಂದಿ ಇರಲೇಬೇಕು. ಉಡುಪಿಯ ಅನಂತೇಶ್ವರ ದೇವಸ್ಥಾನದಲ್ಲಿ ಸುಮಾರು 45-50 ವರ್ಷದ ಹಿಂದೆ ಇಲ್ಲಿಯೂ ಬೇರೆ ಈಶ್ವರ ದೇವಸ್ಥಾನದಲ್ಲಿ ಇದ್ದಂತೆ ಕರಿಯ ಕಲ್ಲಿನ ನಂದಿ ಇಲ್ಲಿ ಇತ್ತು. ಆದರೆ ಇಂದು ನಂದಿ ಇಲ್ಲವಾಗಿದೆ. ಹಾಗಾದರೆ ಇಲ್ಲಿಯ ನಂದಿ ಏನಾಗಿದೆ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡದಿರದು. ಹಿಂದಿನ ಕಾಲದಲ್ಲಿ ಉಡುಪಿಯಲ್ಲಿ ಭವ್ಯವಾದ ಅನಂತೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿದಾಗ ನಂದಿಯೊಂದಿಗೆ ಬಹು ವಿಜೃಂಭಣೆಯಿಂದ ಅಂದಿನ ಅರಸರು ತುಳುವ ಜನರಿಗೆ ಸಮಾಜಕ್ಕೆ ಒಪ್ಪಿಸಿದ್ದರು. ಆದರೆ ಕಾಲ ಕಳೆದಂತೆ ಮತಾಂಧತೆಯ ಭೂತ ಈ ವೈಷ್ಣವ ಬ್ರಾಹ್ಮಣರಲ್ಲಿ ಮೈಗೂಡಿ ಜನರಿಗೆ ಇವರ ಸಮಾಜದಲ್ಲಿ ಬಿರುಕು ಮನಸ್ಥಿತಿ ಉಂಟಾಗಿ ಉಡುಪಿಯ ಈ ಅನಂತೇಶ್ವರ ದೇವಸ್ಥಾನ ಮತ್ತು ಮಲ್ಪೆಯ ಒಡಮಾಂಡೇಶ್ವರ ಹಾಗೂ ಇನ್ನಿತರ ಹಲವು ದೇವಸ್ಥಾನಗಳು ವೈಷ್ಣವ ಬ್ರಾಹ್ಮಣರ ಮತಾಂಧತೆಗೆ ತುತ್ತಾಗಿ ಅಸ್ತಿತ್ವವನ್ನೇ ಕಳೆದುಕೊಂಡಿವೆ. ಕೆಲವೊಂದು ಬಲಿಯಾಗಿ ನಾಶವಾಗಿವೆ, ಇನ್ನು ಕೆಲವು ನಲುಗುತ್ತಿವೆ. ಇದು ತುಳುವರ ದೇವಸ್ಥಾನ, ಬಂಟ ಅರಸರು ನಿರ್ಮಿಸಿದ ದೇವಸ್ಥಾನ ಎಂಬುದನ್ನು ಮರೆತು ಇಂದು ವೈಷ್ಣವ ಬ್ರಾಹ್ಮಣರು ಈ ರೀತಿಯಲ್ಲಿ ಮತಾಂಧತೆಯನ್ನು ಮನಬಂದಂತೆ ಮೆರೆಸುತ್ತಿದ್ದಾರೆ. ಸುಮಾರು 700 ವರ್ಷದ ಹಿಂದೆ ಕುರ್ಕಾಲುಬೂಡಿಗೆ ಸೇರಿದ ಕುಂಜಾರ್ಗಿರಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಸಮೀಪ ಪಾಜೇಯಲ್ಲಿ ಜನಿಸಿದ ಮಧ್ವಾಚಾರ್ಯರು. ಇವರ ಮೂಲ ಹೆಸರು ಬೇರೆಯೇ ಇದೆ. ಉಡುಪಿಯಲ್ಲಿ ನೆಲೆ ನಿಂತು ದ್ವೈತ ಮತವನ್ನು ಸ್ಥಾಪಿಸಿರುತ್ತಾರೆ. ಹಾಗೆಯೇ ಶೈವ ಬ್ರಾಹ್ಮಣರನ್ನು ವೈಷ್ಣವರಾಗಿ ಮತಾಂತರಿಸುತ್ತಾರೆ. ಶೈವ ಬ್ರಾಹ್ಮಣರನ್ನು ಮೂಲೆ ಗುಂಪಾಗಿಸಲು ಪಿತೂರಿ ನಡೆಸುತ್ತಾರೆ. ಶೈವ ಬ್ರಾಹ್ಮಣರಿಂದ ಪೂಜೆಯ ಅಧಿಕಾರಗಳನ್ನು ಕಿತ್ತುಕೊಳ್ಳಲು ನೋಡುತ್ತಾರೆ. ಅನಂತೇಶ್ವರ ದೇವಳದ ಸುತ್ತಲಿನ ಹಲವಾರು ದೇವಸ್ಥಾನದ ಮೇಲೆ ಈತ ಹಾಗೂ ವಾದಿರಾಜ ಆಚಾರ್ಯ ಹಾಗೂ ಹಲವು ಬ್ರಾಹ್ಮಣರ ಮಠಗಳನ್ನು ನಿರ್ಮಿಸಿದ್ದಾರೆ. ದೇವಳದ ಎದುರಿನಲ್ಲಿ ಕಲ್ಲಿನ ಧ್ವಜ ಕಂಬದ ಮೇಲಿನ ಚಿತ್ರವನ್ನು ಅಳಿಸಿದ್ದಾರೆ. ಧ್ವಜದ ಮೇಲಿನ ನಂದಿಯು ಬಾವುಟ ತೆಗೆದು ಗರುಡನ ಧ್ವಜ ಹಾರಿಸುತ್ತಿದ್ದಾರೆ. ಸುಮಾರು 50 ವರ್ಷದ ಒಳಗೆ ಇಲ್ಲಿಯ ನಂದಿಯನ್ನು ತೆಗೆದು ಪರಿಕದ ಕಾಡಿನಲ್ಲಿ ಬಿಸಾಡಿದ್ದಾರೆ. ಅದು ಈಗ ಅನಂತೇಶ್ವರ ನಂದಿ ಪರಿಕದ ಈಶ್ವರ ದೇವಸ್ಥಾನದಲ್ಲಿದೆ.
ಇಂದು ಉಡುಪಿಯ ಅನಂತೇಶ್ವರನಿಗೆ ನಂದಿ ಇಲ್ಲದೆ ಸರಿಯಾದ ಪೂಜೆ ಇಲ್ಲದೆ ದುಃಖಿತನಾಗಿದ್ದಾನೆ. ಪೂಜೆ ಮಾಡುವ ಅರ್ಚಕ ಶಿವಲಿಂಗದ ಎದುರು ಶಾಲಿಗ್ರಾಮ ಕಲ್ಲನ್ನಿಟ್ಟು ಪೂಜೆ ಮಾಡುತ್ತಿದ್ದಾರೆ. ಶಾಲಿಗ್ರಾಮ ಕಲ್ಲು ಎಂದರೆ ವಿಷ್ಣು ಎಂದರ್ಥ. ಯಾರಾದರೂ ಮಹಾದಾನಿಗಳು ಮುಂದೆ ಬಂದು ಉಡುಪಿಯ ಅನಂತೇಶ್ವರನಿಗೆ ಶಿಲೆಯ ನಂದಿಯನ್ನು ದಾನವಾಗಿ ನೀಡಬೇಕು ಎಂಬ ವಿನಮ್ರ ವಿನಂತಿ. ಹಾಗೂ ಭಾರತ ಸರ್ಕಾರದ ಮುಜರಾಯಿ ಇಲಾಖೆಯಲ್ಲಿ ವಿನಂತಿಸುವುದೇನೆಂದರೆ, ಈ ವೈಷ್ಣವ ಬ್ರಾಹ್ಮಣರ ಕಪಿಮುಷ್ಟಿಯಿಂದ ಅವರ ಕಮಿಟಿಯಿಂದ ದೇವಸ್ಥಾನವನ್ನು ಬಿಡಿಸಿ ಸಮಸ್ತ ಜಾತಿಯ ಬಾಂಧವರನ್ನು ಕಮಿಟಿಯಲ್ಲಿ ಸೇರಿಸಿ ದೇವಸ್ಥಾನವನ್ನು ಉದ್ಧಾರ ಮಾಡುವಂತೆ ನೋಡಿಕೊಳ್ಳಬೇಕು. ಮತ್ತೊಂದು ಕೌತುಕದ ವಿಷಯವೇನೆಂದರೆ, ಅನಂತೇಶ್ವರ ದೇವಸ್ಥಾನದಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಅದನ್ನು ಕಂಡರೆ ಯಾರಿಗೂ ನಗು ಬಾರದೇ ಇರದು. ಅದೇನೆಂದರೆ, ಮಧ್ವಾಚಾರ್ಯರು ಅಂತರ್ಧಾನನಾದ ಸ್ಥಳ ಎಂದು. ಮಧ್ವಾಚಾರ್ಯರು ಅಂತರ್ಧಾನನಾಗಲು ಅವರೇನು ಪವಾಡ ಪುರುಷನೇ, ಅವರೇನು ದೇವಪುರುಷನೇ ಏನೆಂದು ಅರ್ಥವಾಗಲಿಲ್ಲ. ನಿಜವಾಗಿ ನಡೆದುದು ಏನೆಂದರೆ, ಮಧ್ವಾಚಾರ್ಯ ಅಂತರ್ಧಾನ ಆಗಲೇ ಇಲ್ಲ. ಅವರನ್ನು ಆತನ ಶಿಷ್ಯರೇ ಕೊಂದು ಹಾಕಿದ್ದಾನೆ. ಆತನ ಹೆಣವನ್ನು ದೇವಸ್ಥಾನದ ಒಳಗೆಯೇ ಹೂತು ಹಾಕಿದ್ದಾರೆ. ಅದನ್ನು ಮುಚ್ಚಿ ಹಾಕಲು ಮಧ್ವಾಚಾರ್ಯರು ಅಂತರ್ಧಾನರಾದರು ಎಂಬ ನಾಟಕದ ಬೋರ್ಡ್ ಹಾಕಿದ್ದಾರೆ. ದೇವಸ್ಥಾನದ ಒಳಗೆ ಅವರ ಹೆಣಕ್ಕೆ ದೀಪ ಹಚ್ಚಿಡುತ್ತಾರೆ. ಮಧ್ವಾಚಾರ್ಯರ ಕಾಲದಲ್ಲಿ ದೇವರಿಗೆ ಪೂಜೆ ಮಾಡಲು ಅರ್ಚಕರಿಗೆ 2 ತಿಂಗಳು ಸಮಯ ಕೊಡುತ್ತಿದ್ದರು. ಆ ಸಮಯ ಮುಗಿದ ನಂತರ ಆ ಪೂಜೆಯ ಅಧಿಕಾರವನ್ನು ಇನ್ನೊಬ್ಬ ಅರ್ಚಕನಿಗೆ ಕೊಡುವುದು ಪದ್ಧತಿಯನ್ನಾಗಿ ಮಾಡಿದ್ದರು. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅನ್ನುವುದು. ಹಾಗಾದರೆ ಪರ್ಯಾಯ ಅಂದರೇನು? ಪರ್ಯಾಯ ಅಂದರೆ ಕೃಷ್ಣದೇವರ ಪೂಜೆಗೆ ಹೊಸ ಅರ್ಚಕನ ನೇಮಕ ಎಂದರ್ಥ. ಈಗ ಅದನ್ನು 2 ವರ್ಷದವರೆಗೆ ವಿಸ್ತರಿಸಿದ್ದಾರೆ. ಅದನ್ನು ಈಗ ನಾಡಹಬ್ಬ ಎಂದು ಬಬ್ಬಿಡುತ್ತಾರೆ. ಎಂತಹ ಅವಸ್ಥೆ ನೋಡಿರಿ! ಪೂಜೆ ಮಾಡುವ ಅರ್ಚಕರ ನೇಮಕವು ನಾಡಹಬ್ಬ ಆಗುವುದೇ? ಹೇಗಾಗುವುದು? ತುಳುವರನ್ನು ಈ ವೈಷ್ಣವರು ಕೋತಿಗಳೆಂದು ಪರಿಗಣಿಸಿದಂತೆ ತೋರುವುದಿಲ್ಲವೇ? ಹಾಗಾಗಿಯೇ ಆ ಪರ್ಯಾಯದ ದಿನ ಇಲ್ಲಿಯವರು ಹುಲಿವೇಷ, ಚಿರತೆ ವೇಷಗಳನ್ನು ಹಾಕಿ ಕುಣಿದು ಕುಪ್ಪಳಿಸುತ್ತಾರೆ. ಈ ಪರ್ಯಾಯ ಪೂಜೆಯ ವಿಷಯದಲ್ಲಿ ಅನಂತೇಶ್ವರ ದೇವಸ್ಥಾನದ ಒಳಗೆ ಹೊಸದಾಗಿ ಹುಟ್ಟುಹಾಕಿದ ಸುಬ್ರಹ್ಮಣ್ಯನೆಂಬ ಕೃಷ್ಣನ ಪೂಜೆಯ ವಿಷಯದಲ್ಲಿ ಅರ್ಚಕನ ನೇಮಕದ ಬಗ್ಗೆ ಮಧ್ವಾಚಾರ್ಯ ಹಾಗೂ ಆತನ ಶಿಷ್ಯರ ನಡುವೆ ಚರ್ಚೆ ನಡೆಯುತ್ತಿತ್ತು. ಈ ಸಂದರ್ಭದಲ್ಲಿ ಮಧ್ವಾಚಾರ್ಯ ಹಾಗೂ ಶಿಷ್ಯರ ನಡುವೆ ಮಾತಿನ ಚಕಮಕಿ ನಡೆದು ಕುಪಿತಗೊಂಡ ಶಿಷ್ಯನೊಬ್ಬ ಕುಳಿತ ಮರದ ಮಣೆಯನ್ನು ತೆಗೆದು ಮಧ್ವಾಚಾರ್ಯರ ತಲೆಗೆ ಬಡಿದು ಕೊಂದು ಹಾಕುತ್ತಾನೆ. ನಂತರ ಅವರ ಹೆಣವನ್ನು ಅನಂತೇಶ್ವರ ದೇವಸ್ಥಾನದ ಒಳಗೆಯೇ ಹೂಳುತ್ತಾರೆ. ಆನಂತರ ಮಧ್ವಾಚಾರ್ಯರು ಅಂತರ್ಧಾನನಾದ ಎಂದು ಬೊಬ್ಬೆ ಹೊಡೆಯುತ್ತಾರೆ. ಎಂತಹ ವಿಪರ್ಯಾಸ ನೋಡಿರಿ! ಪವಿತ್ರವಾದ ಅನಂತೇಶ್ವರನ ದೇವಸ್ಥಾನವನ್ನೇ ಮಧ್ವಾಚಾರ್ಯರ ಹೆಣ ಹೂಳುವ ಮಸಣವನ್ನಾಗಿಸಿದ್ದಾರೆ. ಅಂತರ್ಧಾನನಾದ ಎಂಬ ಬೋರ್ಡ್ ಹಾಕಿ ತುಳುನಾಡಿನ ಜನತೆಯನ್ನು, ಅನಂತೇಶ್ವರನ ಭಕ್ತರನ್ನೇ ಹೇಗೆ ಯಾಮಾರಿಸಲು ನೋಡುತ್ತಾರೆ, ಜನರನ್ನು ಹೇಗೆ ಮಂಗ ಮಾಡಿದ್ದಾರೆ! ಈ ಉಡುಪಿಯ ವೈಷ್ಣವ ಬ್ರಾಹ್ಮಣರು ನಿಜವಾಗಿ ಪವಿತ್ರವಾದ ಶಿವನ ತಾಣವನ್ನು ಹೇಗೆ ದುರ್ಬಳಕೆ ಮಾಡಿದ್ದಾರೆ ನೋಡಿರಿ. ಉಡುಪಿಯ ವೈಷ್ಣವ ಮಠಾಧೀಶರೇ, ಅನಂತೇಶ್ವರ ದೇವಸ್ಥಾನ ಹಾಗೂ ಮಲ್ಪೆಯ ವಡಮಾಂಡೇಶ್ವರ ದೇವಸ್ಥಾನ ಹಿಂದಿನ ಕಾಲದಲ್ಲಿ ಬಂಟ ಅರಸರೇ ಕಟ್ಟಿಸಿದ್ದು. ಅದು ಅಲ್ಲದೆ ತುಳುನಾಡಿನ ಎಲ್ಲ ದೇವಸ್ಥಾನಗಳನ್ನು ಬಂಟ ಅರಸರೇ ಕಟ್ಟಿಸಿದ್ದು. ಅದು ನಿಮ್ಮದಲ್ಲ, ಅದು ತುಳುವರದ್ದು. ಅದನ್ನು ವೈಷ್ಣವೀಕರಣಗೊಳಿಸುವ ಕಾರ್ಯ ಕದ್ದು ಮುಚ್ಚಿ ನಡೆಯುತ್ತಿದೆ ಎಂಬುದು ನಮಗೆಲ್ಲರಿಗೂ ಗೊತ್ತಿದೆ. ಅದನ್ನು ಈ ಕೂಡಲೇ ನಿಲ್ಲಿಸಿರಿ. ಮಠದ ಜಾಗ ಎಂದು ಹೇಳುವ ಇವರಿಗೆ ಜಾಗ ಹೇಗೆ ಬಂತು? ಅದು ಮಠದ್ದೇ ಅಥವಾ ದೇವರಿಗೆ ಬಿಟ್ಟದ್ದೇ? ಬೂಡು ಗುಟ್ಟಿನವರು
ದೇವರಿಗೆ ಉಂಬಳಿಯಾಗಿ ಬಿಟ್ಟ ಜಾಗದಲ್ಲಿ ಇವರು ಮಠ ಕಟ್ಟಿ ಕುಳಿತದ್ದು ಅಷ್ಟೇ. ಗೆಳೆಯರಿ, ಇದು ಮಹಾಸತ್ಯದಲ್ಲಿ ಇಂದು ನಾವು ಉಡುಪಿಯ ಅನಂತೇಶ್ವರನಿಗೆ ಬಂದ ದುರ್ಗತಿಯ ಕಥೆಯನ್ನು ಕೇಳಿದ್ದೇವೆ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಬಟನ್ ಒತ್ತಿರಿ. ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು.